ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ವಿದ್ಯಾರತ್ನಾಕರತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿರತಕ್ಕಂತಹ ಶ್ರೀ ನರಹರಿ ಸುಪ್ರಭಾತ ಪಂಚಕ ಶ್ರೇಷ್ಠವಾದಂತಹ ಸ್ತೋತ್ರ. ಶ್ರೀ ಚಿಂದಲವಾಡಿ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರವಾದಂತಹ, ಆ ದೇವರನ್ನು ಮನೆದೇವರನ್ನಾಗಿ ಪಡೆದಂತಹ ಕುಟುಂಬದಲ್ಲಿ ಜನಿಸಿದವರು ಶ್ರೀ ವಿದ್ಯಾರತ್ನಾಕರತೀರ್ಥ ಶ್ರೀಪಾದಂಗಳವರು. ಅವರ ತಂದೆ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಹೇಳಿ 16ನೇ ವಯಸ್ಸಿಗೇನೆ ಸಮಗ್ರ ಮಧ್ವಶಾಸ್ತ್ರದ ಸಮಸ್ತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ್ದಂತಹ ಮಹಾನುಭಾವರು. ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರ ವಿಶೇಷಾನುಗ್ರಹಕ್ಕೆ ಪಾತ್ರರಾಗಿ ಅವರ ಆಜ್ಞೆಯಂತೆ 5 ವರ್ಷಗಳ ಕಾಲ ಅಹೋಬಿಲ ಕ್ಷೇತ್ರದಲ್ಲಿ ನರಸಿಂಹದೇವರ ಸೇವೆಯನ್ನು ಮಾಡ್ತಾರೆ. ಅದಾದ ನಂತರ ಅವತಾರ ಮಾಡಿದಂತಹ ಮಹಾನುಭಾವರು ಶ್ರೀ ವಿದ್ಯಾರತ್ನಾಕರತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದಲ್ಲಿ ಅವರ ಹೆಸರು ಶ್ರೀ ಅಹೋಬಿಲಾಚಾರ್ಯರು ಅಂತ ಹೇಳಿ. ಆ ಅಹೋಬಿಲಾಚಾರ್ಯರು ವಿಶೇಷವಾಗಿ ಆರಾಧನೆ ಮಾಡಿದ್ದು ನಾಮಗಿರಿಯ ನರಸಿಂಹದೇವರನ್ನು. ತಮ್ಮ ಪೂರ್ವಾಶ್ರಮದಲ್ಲೇನೆ ನಾಮಗಿರಿ ನರಸಿಂಹದೇವರ ಮತ್ತು ನಾಮಗಿರಿಯಲ್ಲಿರ್ತಕ್ಕಂತಹ ಲಕ್ಷ್ಮೀದೇವಿ ನಾಮಗಿರಿಯಮ್ಮ ಅವರ ದರ್ಶನವನ್ನು 3 ಬಾರಿ ಪಡೆದಂತಹ ಮಹಾನುಭಾವರು ಶ್ರೀ ಅಹೋಬಿಲಾಚಾರ್ಯರು. ಅದಾದ ನಂತರ ಶ್ರೀಮದ್ ವಿದ್ಯಾಸಮುದ್ರತೀರ್ಥ ಶ್ರೀಪಾದಂಗಳವರ ಅನುಗ್ರಹಕ್ಕೆ ಪಾತ್ರರಾಗಿ ವಿದ್ಯಾಸಿಂಹಾಸನಾಧೀಶ್ವರರಾಗ್ತಾರೆ. ನಮ್ಮ ಶ್ರೀಮದ್ ವ್ಯಾಸರಾಜ ಸಂಸ್ಥಾನದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ಅರ್ಚನೆ ಮಾಡಿರತಕ್ಕಂತಹ ಕಮಲಾಪತಿ ನರಸಿಂಹದೇವರ ಪ್ರತಿಮೆ ಇದೆ, ಪರಮಾದ್ಭುತವಾದಂತಹ ಪ್ರತಿಮೆ. ಆ ಪ್ರತಿಮೆ ಮತ್ತು ಶ್ರೀ ಭಾಷ್ಯದೀಪಿಕಾಚಾರ್ಯರು ಪೂಜೆ ಮಾಡಿದಂತಹ ಸಣ್ಣದಾದಂತಹ ಲಕ್ಷ್ಮೀ ನರಸಿಂಹದೇವರ ಪ್ರತಿಮೆ, ಅವುಗಳ ವಿಶೇಷವಾದಂತಹ ಆರಾಧನೆಯನ್ನು ಮಾಡ್ತಾರೆ. ಹೀಗೆ ಚಿಂತಲವಾಡಿ ನರಸಿಂಹ, ಅಹೋಬಿಲ ನರಸಿಂಹ, ನಾಮಗಿರಿಯ ನರಸಿಂಹ ಮತ್ತು ಶ್ರೀಮದ್ ವ್ಯಾಸರಾಜ ಸಂಸ್ಥಾನದಲ್ಲಿರತಕ್ಕಂತಹ 2 ಮಹಾಸನ್ನಿಧಾನಯುಕ್ತವಾದಂತಹ ಲಕ್ಷ್ಮೀ ನರಸಿಂಹ ಪ್ರತಿಮೆಗಳು. ಟೀಕಾಕೃತ್ಪಾದರು ನಿರ್ಮಾಣ ಮಾಡಿದ ಪ್ರತಿಮೆ ಸಂಸ್ಥಾನ ರಕ್ಷಕವಾದದ್ದು. ಶ್ರೀ ಜಗನ್ನಾಥತೀರ್ಥ ಶ್ರೀಪಾದಂಗಳವರನ್ನು ವಿಶೇಷ ಸಂದರ್ಭಗಳಲ್ಲಿ ರಕ್ಷಣೆ ಮಾಡಿದಂತಹ ಮತ್ತೊಂದು ಪ್ರತಿಮೆ. ಹೀಗೆ ಈ 5 ನರಸಿಂಹ ರೂಪಗಳ ಪರಮಾನುಗ್ರಹವನ್ನು ಪಡೆದಂತಹ ಮಹಾನುಭಾವರು ಶ್ರೀಮದ್ ವಿದ್ಯಾರತ್ನಾಕರತೀರ್ಥ ಶ್ರೀಪಾದಂಗಳವರು. ನಾಮಗಿರಿ ನರಸಿಂಹನ ದರ್ಶನವನ್ನು ಪಡೆದಂತಹ ಮಹಾನುಭಾವರು. ಆ ವಿದ್ಯಾರತ್ನಾಕರತೀರ್ಥ ಶ್ರೀಪಾದಂಗಳವರು ಶ್ರೀ ನರಸಿಂಹ ಸುಪ್ರಭಾತ ಪಂಚಕ ಅನ್ನುವಂತಹ ಒಂದು ದಿವ್ಯವಾದಂತಹ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಲಕ್ಷ್ಮೀ ನರಸಿಂಹದೇವರಿಗೆ ಸುಪ್ರಭಾತವನ್ನು ಹೇಳ್ತಕ್ಕಂತಹ ಒಂದು ಸ್ತೋತ್ರ. ಶ್ರೀಮದ್ ವ್ಯಾಸರಾಜ ಸಂಸ್ಥಾನದಲ್ಲಿ ಏನೆಲ್ಲ ಪ್ರತಿಮೆಗಳಿವೆ, ಮೂಲಗೋಪಾಲಕೃಷ್ಣ ದೇವರು, ಮೂಲಪಟ್ಟಾಭಿರಾಮದೇವರು, ವ್ಯಾಸಮುಷ್ಟಿ ಲಕ್ಷ್ಮೀ ನರಸಿಂಹ, ದಿಗ್ವಿಜಯ ಪಟ್ಟಾಭಿರಾಮದೇವರು, ವಿಠ್ಠಲ ದೇವರು, ದಿಗ್ವಿಜಯ ಗೋಪಾಲಕೃಷ್ಣ ದೇವರು ಇತ್ಯಾದಿ ಎಲ್ಲ ಪ್ರತಿಮೆಗಳು. ಇವುಗಳಿಗೆ ವಿಶಿಷ್ಟವಾದಂತಹ ಮಂತ್ರಗಳಿಂದ ಸುಪ್ರಭಾತವನ್ನು ಹೇಳುವಂತಹ ಪದ್ಧತಿ ಇತ್ತು. ಯಾವ ಮಂತ್ರಗಳಿಂದ ಸುಪ್ರಭಾತವನ್ನು ಹೇಳ್ತಾ ಇದ್ದರೋ ಆ ಸಮಗ್ರ ಮಂತ್ರಗಳ ಅರ್ಥವನ್ನು ಒಳಗೊಂಡಂತಹ ಅನೇಕ ಸುಪ್ರಭಾತಗಳನ್ನು ಶ್ರೀಮದ್ ವಿದ್ಯಾರತ್ನಾಕರತೀರ್ಥ ಶ್ರೀಪಾದಂಗಳವರು ರಚನೆ ಮಾಡ್ತಾರೆ ಅನ್ನುವುದನ್ನು ಶ್ರೀಮದ್ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು ತಿಳಿಸಿ ಹೇಳ್ತಾರೆ. ನರಸಿಂಹದೇವರ ಪರಮಾನುಗ್ರಹಕ್ಕೆ ಪಾತ್ರರಾದ, ನರಸಿಂಹದೇವರ ದರ್ಶನವನ್ನು ಕಲಿಯುಗದಲ್ಲಿಯೂ ಮಾಡಿದಂತಹ ಶ್ರೇಷ್ಠ ಭಾಗವತೋತ್ತಮರು ಕಡುಕಷ್ಟದ ಜೀವನದಲ್ಲಿಯೂ ಪ್ರಶಾಂತವಾಗಿ ಬದುಕಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರದ ಅಧ್ಯಯನಾಧ್ಯಾಪನಗಳನ್ನು ನಿರಂತರವಾಗಿ ಮಾಡಿದ ಮಹಾನುಭಾವರು ಶ್ರೀಮದ್ ವಿದ್ಯಾರತ್ನಾಕರತೀರ್ಥ ಶ್ರೀಪಾದಂಗಳವರು. ಮನಸ್ಸಿನ ಉದ್ವಿಗ್ನತೆಯ ಪರಿಹಾರಕ್ಕಾಗಿ, ಎಲ್ಲ ತರಹದ ಕಷ್ಟಗಳ ಪರಿಹಾರಕ್ಕಾಗಿ, ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಏನಾದರೂ ವಿಘ್ನಗಳು ತೋರ್ತಾ ಇದ್ದರೆ ಆ ವಿಘ್ನಗಳ ಪರಿಹಾರಕ್ಕಾಗಿ, ಮತ್ತು ಶಾಸ್ತ್ರದ ಅಧ್ಯಯನಕ್ಕೆ ಪಾಠಪ್ರವಚನಕ್ಕೆ ತೊಂದರೆಯಾಗ್ತಾ ಇದ್ದಲ್ಲಿ ಆ ಪಾಠಪ್ರವಚನದ ತೊಂದರೆಯ ಪರಿಹಾರಕ್ಕಾಗಿ, ಮತ್ತು ಸಾಧನೆಗೆ ಉಪಯೋಗವಾಗುವ ಸಾತ್ವಿಕ ಸಂಪತ್ತಿನ ಪ್ರಾಪ್ತಿಗಾಗಿ ಈ ನರಸಿಂಹ ಸುಪ್ರಭಾತ ಪಂಚಕವನ್ನು ನಾವು ಪ್ರತಿನಿತ್ಯ ಬೆಳಗಿನ ಕಾಲದಲ್ಲಿ ಪಠಣವನ್ನು ಮಾಡಬೇಕು. ಈ ಸ್ತೋತ್ರವನ್ನು ಹೆಣ್ಣು ಮಕ್ಕಳ ಸಹಿತ ಅವಶ್ಯವಾಗಿ ಕಲಿತು ಪಠಣವನ್ನು ಮಾಡಬಹುದು. ಶ್ರೀಮದ್ ವಿದ್ಯಾರತ್ನಾಕರತೀರ್ಥ ಶ್ರೀಪಾದಂಗಳವರು ಸಮಸ್ತ ಯತಿವರೆಣ್ಯರು, ಸಮಸ್ತ ತತ್ವಾಭಿಮಾನಿ ದೇವತೆಗಳು, ಈ ಎಲ್ಲ ಗುರುದೇವತೆಗಳಲ್ಲಿ ನೆಲೆ ನಿಂತಹ ಭಾರತೀಪತಿ ಮುಖ್ಯಪ್ರಾಣದೇವರು, ಅವರ ಅಂತರ್ಯಾಮಿಯಾದಂತಹ ಶ್ರೀಮದ್ ಲಕ್ಷ್ಮೀ ನರಸಿಂಹ, ವೇದವ್ಯಾಸ, ಪಟ್ಟಾಭಿರಾಮ, ಮೂಲಗೋಪಾಲಕೃಷ್ಣಾದಿ ಅನಂತ ರೂಪಾತ್ಮಕನಾದ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ಹಯಗ್ರೀವ ದೇವರ ಪ್ರಾರ್ಥನೆಯನ್ನು ಮಾಡಿ ಈ ಸ್ತೋತ್ರವನ್ನು ಕಲಿಯಲಿಕ್ಕೆ ಪ್ರಾರಂಭ ಮಾಡೋಣ. ಈ ಸ್ತೋತ್ರವನ್ನು ಕಲಿಬೇಕಾದರೆ ನಾನು ಯಾವ ರೀತಿಯಾಗಿ ಹೇಳ್ತಾ ಹೋಗ್ತೇನೆ ಅದೇ ರೀತಿಯಾಗಿ ಕಲಿತಾ ಹೋಗಿ. ಸಮಾಸದ ಒಳಗಿರುವಂತಹ ಶಬ್ದಗಳನ್ನು ಸ್ತೋತ್ರ ಕಲಿಯುವ ಸಂದರ್ಭದಲ್ಲಿ ವಿಭಾಗ ಮಾಡುವ ಅವಶ್ಯಕತೆ ಇಲ್ಲ. ವಿರಚಿತಾಸುರ ಹೃದ್ವಿಭೇದ ಅಂತ ಇರುತ್ತೆ.
ಬಿಡಿಸಿ ಕಲಿಸಬೇಕಾದರೆ ಸ್ವೀಯೈರ್ನಖೈರ್ ವಿರಚಿತಾ ಸುರಹೃದ್ವಿಭೇದ ಅಂತ ಕಲಿಸಿರ್ತದೆ. ಆನಂತರ ಉಚ್ಚಾರಣೆ ಮಾಡಬೇಕಾದರೆ ಸ್ವೀಯೈರ್ನಖೈರ್ ವಿರಚಿತಾ ಸುರಹೃದ್ವಿಭೇದ ಅಂತ ಕೂಡಿ ಹೇಳಬೇಕು. ಅದೇ ರೀತಿಯಾಗಿ ಕಲಿಸಿಕೊಡ್ತೇನೆ. ಬೇರೆಯದರ ಬಗ್ಗೆ ಚಿಂತೆ ಮಾಡದೇನೆ ಯಾವ ರೀತಿಯಾಗಿ ಇಲ್ಲಿ ಕಲಿಸಲಾಗತ್ತೆ ಅದನ್ನು ಕಲಿತಾ ಹೋಗಿ. ನೀವು ಸಮಾಸ ಪದದೊಳಗಿರುವಂತಹ ಅಕ್ಷರಗಳನ್ನು ಪ್ರತ್ಯೇಕವಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ. ನಾನು ಅದನ್ನು ಸಂಸ್ಕೃತ ಸುರಭಿಯಲ್ಲಿ ಸಂಸ್ಕೃತ ಪಾಠ ಮಾಡಬೇಕಾದರೆ ವಿಷಯಗಳನ್ನು ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೇನೆ. ಹಾಗೆ ಇಲ್ಲಿ ಮತ್ತೊಂದು ಪ್ರಯೋಗವಿದೆ. ಶ್ರೀಮನ್ ನೃಸಿಂಹ ಭಗವಂಸ್ತವ ಸುಪ್ರಭಾತಂ ಅಂತ ಹೇಳಿ, ಭಗವನ್ ತವ ಅನ್ನೋದು ಭಗವಂಸ್ತವ ಅಂತ ಹೇಳಿ ಆಗ್ತದೆ. ಈಗ ಸಂಸ್ಕೃತ ನಾಲಿಗೆಗೆ ರೂಢಿಯಾಗಬೇಕು ಅನ್ನುವ ಕಾರಣಕ್ಕೆ ನಾವು ಸ್ತೋತ್ರಗಳನ್ನು ಕಲಿತಾ ಇದ್ದೇವೆ. ಹೀಗಾಗಿ ಈಗಲೇ ಸಂಧಿ ಸಮಾಸಗಳ ಬಗ್ಗೆ ಹೇಳಲಿಕ್ಕೆ ಹೋದರೆ ಅರ್ಥವೂ ಆಗೋದಿಲ್ಲ, ಕಲಿಯಲಿಕ್ಕೆ ಕಷ್ಟವಾಗ್ತದೆ. ಯಾವ ಕ್ರಮದಲ್ಲಿ ಕಲಿಯುವುದರಿಂದ ಮುಂದೆ ಅತ್ಯಂತ ಸುಲಭವಾಗ್ತದೆಯೋ, ಯಾವುದು ಪರಿಶುದ್ಧ ಕ್ರಮವೋ ಆ ಪದ್ಧತಿಯನ್ನು ಇಲ್ಲಿ ಅಳವಡಿಸಲಾಗಿದೆ. ಹೀಗಾಗಿ ನಿಶ್ಚಿಂತವಾಗಿ ನೀವು ಕಲಿತಾ ಹೋಗಿ. ಸಂಧಿ, ಸಮಾಸ, ಶಬ್ದಾರ್ಥ ಇವೆಲ್ಲದರ ಕುರಿತು ಮುಂದೆ ನಾವು ಸಂಸ್ಕೃತ ಸುರಭಿಯಲ್ಲಿ ಸ್ಪಷ್ಟವಾಗಿ ತಿಳಿತಾ ಹೋಗ್ತೇವೆ. ಒಂದೊಂದು ಮೆಟ್ಟಿಲನ್ನು ಏರ್ತಾ ಹೋಗೋಣ. ಮೊದಲಿಗೇನೇ ಮೇಲಿನ ಮೆಟ್ಟಲನ್ನು ಹತ್ತಲಿಕ್ಕೆ ಸಾಧ್ಯವಿಲ್ಲ. ಕೆಳಗಿನಿಂದ ನಾವು ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋಗಬೇಕು. ಮೊದಲಿಗೆ ಸಂಸ್ಕೃತ ಶಬ್ದಗಳು ನಾಲಿಗೆಗೆ ಅಭ್ಯಾಸವಾದಾಗ ಆನಂತರ ಶಬ್ದಗಳ ಕುರಿತು ಅಧ್ಯಯನವನ್ನು ಮಾಡಬಹುದು.